ಮದುವೆ ಮಂಟಪದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಮನಸ್ತಾಪ ಆಗೋದು ಸಾಮಾನ್ಯ. ಕೆಲವೊಮ್ಮೆ ಜಗಳ ಅತಿರೇಕಕ್ಕೆ ಹೋಗಿ ಮದುವೆ ಕೂಡ ಮುರಿದು ಬಿದ್ದಂತಹ ಪ್ರಸಂಗಗಳಾಗಿದ್ದಾವೆ. ಗುಜರಾತ್ನ ಸೂರತ್ನಲ್ಲಿ ಅಂಥದ್ದೇ ಘಟನೆ ನಡೆದು ಹೋಗಿದೆ. ಮದುವೆ ಮಂಟಪದಲ್ಲಿ ಎಲ್ಲ ಧಾರ್ಮಿಕ ವಿಧಿವಿಧಾನಗಳು ಪೂರ್ಣಗೊಂಡ ಬಳಿಕ ಇನ್ನೇನು ಹೂಮಾಲೆಯನ್ನ ಬದಲಾಯಿಸಿಕೊಳ್ಬೇಕು ಅನ್ನೋ ಹೊತ್ತಿಗೆ ಮದುವೆ ನಿಂತು ಹೋಗ್ಬಿಡುತ್ತೆ. ಆ ನಂತರ ಪೊಲೀಸರ ಎಂಟ್ರಿಯಿಂದ ಠಾಣೆಯಲ್ಲೇ ಮದುವೆ ಕಾರ್ಯ ನೆರವೇರುತ್ತೆ. ಇಷ್ಟಕ್ಕೂ ಮದುವೆ ಮಂಟಪದಲ್ಲಿ ಅದ್ಧೂರಿಯಾಗಿ ನಡಿಬೇಕಾಗಿದ್ದಂತಹ ಮದುವೆ ಪೊಲೀಸ್ ಸ್ಟೇಷನ್ಗೆ ಶಿಫ್ಟ್ ಆಗಿದ್ ಯಾಕೆ ಅದನ್ನ ನೋಡ್ತಾ ಹೋಗೋಣ. ವಧು ಅಂಜಲಿ ಹಾಗೆ ವರ ರಾಹುಲ್ ಇಬ್ರು ಕೂಡ ಪರಸ್ಪರ ಪ್ರೀತಿಸ್ತಾ ಇದ್ರು. ತಮ್ಮ ಪ್ರೀತಿ ವಿಚಾರವನ್ನ ಮನೆಯವರಿಗೆ ತಿಳಿಸಿ ಮದುವೆಗೆ ಒಪ್ಪಿಗೆ ತಗೊಂಡ್ಬಿಡ್ತಾರೆ. ಅದರಂತೆ ಕಳೆದ ಭಾನುವಾರ ರಾಹುಲ್ ಹಾಗೆ ಅಂಜಲಿ ಮದುವೆ ನಿಶ್ಚಯ ಆಗಿತ್ತು. ಸೂರತ್ನ ಕಲ್ಯಾಣ ಮಂಟಪವೊಂದರಲ್ಲಿ ಮದುವೆಗೆ ಎಲ್ಲಾ ತಯಾರಿಯನ್ನ ಎರಡೂ ಕುಟುಂಬದವರು ಮಾಡಿಕೊಂಡಿದ್ರು. ಮದುವೆ ಮಂಟಪಕ್ಕೆ ಎಲ್ಲರೂ ಕೂಡ ಆಗಮಿಸಿದ್ರು. ಮದುವೆ ಮಂಟಪದಲ್ಲಿ ಎಲ್ಲಾ ಧಾರ್ಮಿಕ ವಿಧಿವಿಧಾನಗಳು ಕೂಡ ಪೂರ್ಣ ಆಗಿದ್ವು. ಇನ್ನೇನು ತಾಳಿ ಕಟ್ಟಬೇಕು ಅನ್ನುವಂತಹ ಟೈಮ್ನಲ್ಲಿ ಎರಡೂ ಕುಟುಂಬಗಳ ನಡುವೆ ಗಲಾಟೆ ಶುರುವಾಗ್ಬಿಡುತ್ತೆ. ಯಾಕಂದ್ರೆ ಮಧ್ಯಾಹ್ನದ ಊಟ ಮದುವೆ ಮನೆಯಲ್ಲಿ ಖಾಲಿಯಾಯಿತು ಅನ್ನುವಂತಹ ಕಾರಣಕ್ಕೆ ಗಂಡಿನ ಕಡೆಯವರು ಕಿರಿಕ್ ಮಾಡ್ಬಿಡ್ತಾರೆ. ನಮ್ಮ ಕಡೆಯವರು ಊಟ ಸಿಗಲಿಲ್ಲ ಅಂತ ಹೇಳಿ ವಾಗ್ವಾದಕ್ಕಿಳಿದು ಬಿಡ್ತಾರೆ. ಈ ಟೈಮ್ನಲ್ಲಿ ಎರಡೂ ಫ್ಯಾಮಿಲಿ ನಡುವೆ ಮಾತಿಗೆ ಮಾತು ಬೆಳೆದು ಜಗಳ ಶುರುವಾಗ್ಬಿಡುತ್ತೆ. ಊಟದ ವಿಚಾರಕ್ಕೆ ಶುರುವಾದಂತಹ ಜಗಳದಿಂದ ಮದುವೆ ಅರ್ಧಕ್ಕೆ ನಿಂತು ಹೋಗುತ್ತೆ. ಮತ್ತೊಂದು ಕಡೆ ವರನ ಕಡೆಯವರ ವರ್ತನೆಯಿಂದ ವಧು ಕುಟುಂಬ ಅಸಮಾಧಾನಗೊಂಡು ಪೊಲೀಸರಿಗೆ ಕರೆಯನ್ನ ಮಾಡಿ ಮಾಹಿತಿ ಕೊಡ್ತಾರೆ. ಕೂಡಲೇ ಸ್ಥಳಕ್ಕೆ ಬರುವಂತಹ ಪೊಲೀಸರು ಮನವೊಲಿಸುವ ಪ್ರಯತ್ನ ಮಾಡ್ತಾರೆ. ಆದ್ರೆ ಜಗಳ ಮತ್ತೆ ತಾರಕಕ್ಕೇರಿದಂತಹ ಪರಿಣಾಮ ವಧುವರರನ್ನ ನೇರ ಪೊಲೀಸ್ ಸ್ಟೇಷನ್ಗೆ ಶಿಫ್ಟ್ ಮಾಡ್ತಾರೆ. ಬಳಿಕ ಎರಡೂ ಕುಟುಂಬಗಳನ್ನ ಕರೆಸಿ ಸಂಧಾನ ಮಾಡಿ ಅದೇ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಮನೆಯವರ ಸಮ್ಮುಖದಲ್ಲಿ ಇಬ್ಬರಿಗೂ ಕೂಡ ಮದುವೆಯನ್ನ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.